ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಿನೇ ದಿನೇ ಬೆಲೆ ಏರಿಕೆ ಆಗ್ತಾ ಇದೆ. ಇವತ್ತು ಪೆಟ್ರೋಲ್ ಡೀಸೆಲ್ ಕೂಡ 90 ಪೈಸೆಯಷ್ಟು ಹೆಚ್ಚಳವಾಗಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಾಳೆ ಮುಷ್ಕರಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ. ಇದರ ಜೊತೆ ನಾಳೆ ಆನ್ಲೈನ್ನಲ್ಲಿ ಔಷಧಿಗಳು ಕೂಡ ಬಹಳಷ್ಟು ಕಡೆಗಳಲ್ಲಿ ಸಿಗಲ್ಲ. ಹಾಗಾದ್ರೆ ಇವರೆಲ್ಲ ಬೇಡಿಕೆಯನ್ನು ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಯಾಕಂದ್ರೆ ಇದು ಜನಸಾಮಾನ್ಯರ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಒಂದು ಕಡೆ ಪ್ರತಿಯೊಂದರ ಬೆಲೆ ಏನು ಏರಿಕೆ ಆಗ್ತಾ ಇದೆ, ಇದು ಜನಸಾಮಾನ್ಯರ ಮೇಲೆ ನೇರವಾಗಿ ಹೊರೆ ಆಗ್ತಾ ಇದೆ. ಈಗಾಗಲೇ ಒಬ್ಬೊಬ್ಬರ ಒಂದೊಂದು ಬೇಡಿಕೆ ಇರುವಂತದ್ದು. ಸೊ ಇದರಿಂದ ತತ್ತರಿಸಿ ಹೋಗ್ತಾ ಇರುವಂತದ್ದು ಜನಸಾಮಾನ್ಯರು. ಹಾಗಾದ್ರೆ ಈ ಸಂಘಟನೆಗಳ ಬೇಡಿಕೆ ಏನು, ಸರ್ಕಾರಕ್ಕೆ ಇವರ ಆಗ್ರಹ ಏನು, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸರ್, ಈಗ ದಿನೇ ದಿನೇ ಒಂದೊಂದು ಬೇಡಿಕೆಗಳು ಕೂಡ ಸರ್ಕಾರಕ್ಕೆ ಬರ್ತಾ ಇರುವಂತದ್ದು. ಇವತ್ತು ಬೆಳಿಗ್ಗೆ ನಾವು ನೋಡ್ತಾ ಇರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ಗಳ ದರ ಕೂಡ ಒಂದು ಕಡೆ ಹೆಚ್ಚಾಗ್ತಿದೆ. ಮತ್ತೊಂದು ಕಡೆ ಸಾರಿಗೆ ನೌಕರರು ಕೂಡ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ನೀವು ಔಷಧಿ ಬಗ್ಗೆ ಏನಿದು ಅಂದ್ರೆ ಈಗಾಗಲೇ ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯಕ್ಕೆ ತೊಂದರೆ ಆದಾಗ ಔಷಧಿಗಳು ಬೇಕೇ ಬೇಕು. ನಾಳೆ ಯಾವ ರೀತಿ ನೀವು ಸ್ಥಗಿತ ಮಾಡ್ತೀರಾ? ನಿಮ್ಮ ಬೇಡಿಕೆ ಏನು, ಸರ್ಕಾರಕ್ಕೆ ಏನು ನೀವು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀರಾ ಸರ್? ಈಗ ನಮ್ಮ ಎಲ್ಲರೂ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ. ಅವರವ್ರ ತೊಂದರೆಗಳಿಗೋಸ್ಕರ ಅವ್ರವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸ್ಟ್ರೈಕು ಕೋಯಿನ್ಸೈಡ್ ಆಗಿದೆ. ಈಗ ನಾಳೆ ಬಂದುಬಿಟ್ಟಿದ್ದೇನೆ ಸಾರಿಗೆ ಇಲಾಖೆಯವ್ರದ್ದು ಸ್ಟ್ರೈಕ್ ಇದೆ. ಅದಕ್ಕೂ ನಮಗೂ ಡೈರೆಕ್ಟಾಗಿ ಯಾವುದೇ ಸಂಬಂಧ ಇಲ್ಲ. ನಮ್ಮದು ಸಪ್ರೇಟ್ ಆಗಿರುವಂಥ ಸಬ್ಜೆಕ್ಟ್. ಇಲ್ಲೇನಾಗುತ್ತೆ, ನಮ್ಮ ವ್ಯಾಪಾರಕ್ಕೆ ಅಡಚಣೆಯಾಗಿ ಎರಡು ಕಾನೂನುಗಳು ಅಡಚಣೆ ಆಗಿದೆ. ಒಂದು 220E ಅಂತ ಒಂದು, ಅದು ಬಂದುಬಿಟ್ಟಿದ್ದಾನೆ ಕೋವಿಡ್ ಟೈಮಲ್ಲಿ ಸರ್ಕಾರ ಜನಗಳು ಮನೆಯಿಂದ ಆಚೆ ಬರದೇ ಇರೋವಂಥ ಟೈಮಲ್ಲಿ ಅದಕ್ಕೋಸ್ಕರ ಒಂದು ಕಾನೂನನ್ನ ಅವ್ರಿಗೆ ಗೊತ್ತಿದೆ, ಅದು ಕಾನೂನು ಮಿಸ್ಟೇಕ್ ಅಂತಂದ್ಬಿಟ್ಟು ಮನೆಗೆ ತೊಗೊಂಡೋಗಿ ಸಪ್ಲೈ ಮಾಡೋವಂಥ ಒಂದು ಅವಕಾಶನ ಆ ಕಾನೂನು ಪರಿಧಿಯಲ್ಲಿ 220E ಅಂತಂದ್ಬಿಟ್ಟು ಕೊಟ್ಟರು. ಅದು ತಾತ್ಕಾಲಿಕವಾಗಿ ಕೊಟ್ಟಂಥದ್ದು. ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಆ ಕಾನೂನನ್ನ. ಯಾಕಂದರೆ ಅದು ಆಲ್ರೆಡಿ ತೆಗಿಬೇಕಾಗಿತ್ತು. ಅದಕ್ಕೆ ಬಗ್ಗೆ ಅದು ಒಂದು ಇನ್ನೊಂದು ಬಂದುಬಿಟ್ಟಿದೆ 817E ಅಂತಂದ್ಬಿಟ್ಟು. ಈ ಎರಡರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ 817E ಬಂದುಬಿಟ್ಟು ಈ ಫಾರ್ಮಸಿಗಳ ಮುಖಾಂತರ ಐಟಮ್ಗಳನ್ನ ಸೇಲ್ ಮಾಡೋವಂಥದ್ದು ಮತ್ತು ತುಂಬ ಹೆಚ್ಚು ಡಿಸ್ಕೌಂಟ್ಗಳಲ್ಲಿ. ಯಾಕಂತಂದರೆ ನಿಮಗೆಲ್ಲ ಗೊತ್ತಿದೆ, ಮೆಡಿಸನ್ಸು ರೇಟ್ಗಳು ಬಂದುಬಿಟ್ಟಿದ್ದಾನೆ. ಮಾರ್ಜಿನ್ನು ಮತ್ತೊಂದು ಫಿಕ್ಸ್ ಮಾಡೋದು ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ NPPA ಅಂತಂದ್ಬಿಟ್ಟು ಒಂದು ಆರ್ಗನೈಸೇಷನ್ ಇದೆ. ಅದು ನಮ್ಮ ಇದು ಸೆಂಟ್ರಲ್ ಗೌರ್ಮೆಂಟ್ ಅಧೀನದಲ್ಲಿ ಬರುತ್ತೆ. ಸೊ ಅದೇ ಫಿಕ್ಸ್ ಮಾಡೋವಂಥದ್ದು ನಮ್ಮ ಮಾರ್ಜಿನ್ಗಳು. ನಮ್ಮದೆಲ್ಲ ಮಾರ್ಜಿನ್ಗಳೆಲ್ಲ 18%, 20%, 16% ಈ ಮಟ್ಟದಲ್ಲಿ ಬರ್ತದೆ. ಈಗ ಅದೇ ಆನ್ಲೈನ್ ಪ್ಲೇಯರ್ಸ್ ಏನು ಮಾಡ್ತಾರೆ, 26%, 28%, 30%, 35%, ಒಂದು ತೊಗೊಂಡೆ ಒಂದು ಫ್ರೀ, ಈ ಥರದ್ದೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು. ಇವೆಲ್ಲ ಏನಾಗುತ್ತೆ ಅಂತಂದರೆ, ನಮ್ಮ ಸಣ್ಣ ವ್ಯಾಪಾರಸ್ಥರಿಗೆ ಇವತ್ತು ಅವನಿಗೆ ಮಾರ್ಜಿನೇ ಬರ್ತಾ ಇಲ್ಲ. ಅದ್ರ ಮೇಲೆ ಇವನು ಡಿಸ್ಕೌಂಟ್ ಆಪ್ರೇಟ್ ಮಾಡಿದಾಗ ಮತ್ತು ಇದೊಂದು ಇಲ್ಲೀಗಲ್ ವ್ಯವಸ್ಥೆ. ಇದು ಕಾನೂನು ಪರಿಧಿನಲ್ಲಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟಲ್ಲಿ 1940ನಲ್ಲಿ ಕಾನೂನು ಪರಿಧಿಗೆ ಇದು ಬರೋದಿಲ್ಲ. ಅಲ್ಲಿ ಪರಿಧಿಗೆ ಬರದೇ ಇದ್ಮೇಲೆ ಇಲ್ಲಿ ಏನಾಗುತ್ತೆ, ಒಂದು ನಮ್ಮ ವ್ಯಾಪಾರದ ರೀತಿಯಲ್ಲಿ ಇದು ತೊಂದರೆ ಆಗುತ್ತೆ. ಸಣ್ಣ ಕೆಮಿಸ್ಟ್ಗಳಿಗೆ 10 ರೂಪಾಯಿಗೆ ತೊಗೊಂಡು 11 ರೂಪಾಯಿ 11.25 ರೂಪಾಯಿಗೆ ಮಾರೋದು ವ್ಯಾಪಾರ. ಈಗ 10 ರೂಪಾಯಿಗೆ ತೊಗೊಂಡು 8 ರೂಪಾಯಿ 9 ರೂಪಾಯಿಗೆ ಮಾರೋದು, ಅದು ಹೆಂಗೆ ವ್ಯಾಪಾರ ಆಗುತ್ತೆ? ಮತ್ತು ಈ ದೇಶದ ಪ್ರಜೆಗಳು ನಾವು 12.40 ಲಕ್ಷ ಜನ ಈಗ ರೀಟೇಲರ್ಸು, ಹೋಲ್ಸೇಲರ್ಸು ಎಲ್ಲ ಸೇರಿನೇ ನಾಳೆ ಬಂದ್ಗೆ ಹೋಗ್ತಾ ಇದ್ದೀವಿ. ಬಂದಿಗೆ ಹೋಗ್ತಾ ಇರೋಂಥ ಮುಖ್ಯ ಉದ್ದೇಶ ಏನು ಅಂತಂತಂದರೆ, ಮೇಯ್ನಾಗಿ ಇದನ್ನು ನಂಬ್ಕೊಂಡು 4 ರಿಂದ 5 ಕೋಟಿ ಜನ ಜೀವನ ನಡೆಸ್ತಾ ಇದ್ದಾರೆ. ಆಯ್ತಲ್ಲ, ಈ ಜೀವನಗಳಿಗೆ ಆಲ್ರೆಡಿ ಧಕ್ಕೆ ಬಂದಿದೆ. ಇವರ ಡಿಲೇಯಿಂದ, ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಡಿಲೇಯಿಂದ ಧಕ್ಕೆ ಬಂದಿದೆ. ಇದನ್ನು ನಾವು ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ, ಸಾಕಷ್ಟು ಬಾರಿ ನಾವು ಮೀಟ್ ಮಾಡಿದ್ದೀವಿ. ನಮ್ಮ ಆಲ್ ಇಂಡಿಯಾ ಆರ್ಗನೈಸೇಷನ್ ಪ್ರೆಸಿಡೆಂಟ್, ಸೆಕ್ರೆಟರಿಗಳು, ನಮ್ಮ ಕೌಂಟರ್ ಪಾರ್ಟ್ಗಳು ಎಲ್ಲ ಮೀಟ್ ಮಾಡಿದ್ದಾರೆ. ಆದರೂ ಸಹ ಅವ್ರು ಯಾರೂ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದಕ್ಕೋಸ್ಕರ ಈಗ ನಮ್ಮ ಮುಷ್ಕರ ನಾವು ತೋರಿಸ್ಬೇಕಲ್ಲ, ನಾವೆಲ್ಲರೂ ನಮ್ಮ ಶಕ್ತಿ. ನಾವು ಇದರಿಂದ ಜನಸಾಮಾನ್ಯರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಹಾಸ್ಪಿಟಲ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಯಾವ ರೀತಿ ನಿಮ್ಮ ಬಂದಿರುತ್ತೆ ಅಂದ್ರೆ ಔಷಧಿಗಳೆಲ್ಲ ಸಿಗುತ್ತಾ, ಹೇಗೆ ಎಲ್ಲ ನಾನು ಹೇಳ್ತೀನಿ ನಿಮಗೆ. ಈಗ ಆಲ್ರೆಡಿ ನಾವು 15-20 ದಿವಸದಿಂದ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. 20ನೇ ತಾರೀಕು ನಾವು ಬಂದು ಹೋಗ್ತಾ ಇದ್ದೀವಿ ಅಂತಂದ್ಬಿಟ್ಟು ನಮ್ಮ ಜನಗಳಿಗೆಲ್ಲ, ನಮ್ಮ ಕಸ್ಟಮರ್ಗಳಿಗೆಲ್ಲ ನಾವು ಆಲ್ರೆಡಿ ಮಾಹಿತಿ ನಾವು ಕೊಟ್ಟಿದ್ದೀವಿ. ನಿಮ್ಮ ಪೇಪರ್ಗಳು, ಟಿವಿಗಳ ಮುಖಾಂತರನೂ ಆಲ್ರೆಡಿ ಹೋಗಿದೆ. ಒಂದು ದಿವಸದ ಮಟ್ಟಿಗೆ ನಾವು ಜೀವನ ಪೂರ್ತಿ ನಾವು ರಜೆಗಳಿಲ್ಲದೆ ಅವ್ರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾವತ್ತೂ ಜನವಿರೋಧಿಗಳಲ್ಲ. ಮತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು, ಕೋವಿಡ್ ಟೈಮಲ್ಲಿ ನಮ್ಮ ಪ್ರಾಣಗಳೆಲ್ಲ ಪಣ ಇಟ್ಟು ನಾವು ಕೆಲಸ ಮಾಡಿದ್ದೀವಿ. ಆಯ್ತಲ್ಲ, ಜನಗಳಿಗೆ ವಿರುದ್ಧವಾಗಿ ನಾವಿಲ್ಲ. ನಮ್ಮದು ಜ್ವಲಂತ ಸಮಸ್ಯೆ ಆಗಿರೋದ್ರಿಂದ ಅವರೂ ನಮಗೆ ದಯವಿಟ್ಟು ಕೋಆಪ್ರೇಟ್ ಮಾಡೇ ಮಾಡ್ತಾರೆ ನಮ್ಮ ಜನ. ಒಂದು ಅದಾದ ನಂತರ ದೊಡ್ಡ ಹಾಸ್ಪಿಟಲ್ಸ್ಗಳಲ್ಲಿ, ಇನ್ನರ್ ಕೌಂಟ್ರ್ಗಳಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಯಾಕೆ ಅಂತಂದರೆ ಅಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಇಂಜೆಕ್ಷನ್ಸು ಮತ್ತೊಂದು
ಬೇಕೇ ಆಗುತ್ತೆ. ಅದಕ್ಕೆ ಯಾವುದು ನಾವು ಡಿಸ್ಟರ್ಬ್ ಮಾಡ್ತಿಲ್ಲ. ನಮಗೆ ಜನಗಳ ಬಗ್ಗೆ ಬೇರೆ ಎಲ್ಲರಿಗಿಂತ ಕಾಳಜಿ ನಮಗೆ ಜಾಸ್ತಿ ಇದೆ. ಯಾಕೆ ಸರ್ ಈಗ ಅಂದರೆ ಈಗ ಮೆಡಿಕಲ್ಗಳೆಲ್ಲ ಓಪನ್ ಇರುತ್ತಾ ಅಥವಾ ಆನ್ಲೈನಲ್ಲಿ ಸಪ್ಲೈ ಮಾಡುವಂಥ ಸ್ಟಾಪ್ ಆಗುತ್ತಾ ಅಥವಾ ಹೇಗೆ? ನಿಮಗೆ ವಿರುದ್ಧವಾಗಿ ಮೊನ್ನೆದು ಒಂದು ಕೂಡ ಪ್ರೆಸ್ ಮೀಟ್ ಮಾಡಿದ್ರು, ಅವರು ನಾಳೆ ಕೇವಲ ಕಪ್ಪು ಪಟ್ಟಿ ಕಟ್ತೀವಿ, ನಮ್ಮದು ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳಿದ್ರು. ಸೊ ನಿಮ್ಮಲ್ಲೇ ಏನಾದರೂ ಗೊಂದಲಗಳಿದೆಯಾ? ಮೇಡಮ್, ಈಗ ನಮ್ಮದು ಬಂದುಬಿಟ್ಟಿದ್ದೇನೆ ಆರ್ಗನೈಸೇಷನ್ ಸೆಕ್ಟರ್ ಬಂದುಬಿಟ್ಟಿದ್ದೇನೆ 3 ಟೈರ್ ಸಿಸ್ಟಮ್. ಒಂದು AIOCD ನಮ್ಮ ಮಾತೃ ಸಂಸ್ಥೆ, ಅದಕ್ಕೆ ಅಫಿಲಿಯೇಟೆಡ್ ಆಗಿರುವಂಥ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು. ಅದಕ್ಕೆಲ್ಲದಕ್ಕೂ ಒಂದೊಂದಕ್ಕೆ ಅವರು ಅಫಿಲಿಯೇಟ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ KCDA ಅಫಿಲಿಯೇಟ್ ಆಗಿರುತ್ತೆ. ಇವರು ಯಾರೂ ಅಲ್ಲ. ಅದಕ್ಕೆ ಆ KCDAಗೆ ನಮ್ಮ 30-32 ಜಿಲ್ಲೆಗಳೇನಿದೆ ಕರ್ನಾಟಕದಲ್ಲಿ, ಅದಕ್ಕೆ ನಮ್ಮ ಒಂದು BPRDF ಅನ್ನೋ ಸಂಸ್ಥೆ ಬೆಂಗಳೂರಿಂದ ಅಫಿಲಿಯೇಟ್ ಆಗಿರುತ್ತೆ. ಇವರೆಲ್ಲ ಏನು ಅಂತಂದರೆ ಕಾನೂನು ಬಾಹಿರವಾದಂಥ ಕೆಲಸಗಳು ಮಾಡಿ, ಅಸೋಸಿಯೇಷನ್ಗೆ ವಿರುದ್ಧವಾಗಿರುವಂಥ ಕೆಲಸಗಳು ಮಾಡಿ ಇವ್ರನ್ನೆಲ್ಲ ನಾವು ಕಿತ್ತಾಕಿದ್ದೀವಿ. ಇವ್ರು ಕಿತ್ತಾಕಿರೋದ್ರಿಂದ ಈ ಥರ ಒಂದು ಸಮಯಗಳು ಬಂದಾಗ ಕೆಲವು ಈ ಥರ ಆಟಗಳೆಲ್ಲ ಆಡ್ತಾರೆ. ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಮತ್ತು AOCDಗೂ ಇವ್ರಿಗೂ ಏನು ಲಿಂಕ್ ಇಲ್ಲ. AOCD ಇವರೇನು ನೀವು ಕೇಳ್ಕೊಂಡಿಲ್ಲ, ನೀವು ಬಂದ್ ಮಾಡ್ರಪ್ಪ ಅಂತಂದ್ಬಿಟ್ಟು ಈಗ ಆಗ್ತಾ ಇರೋವಂಥ ನಡೆಗೆ ಒಂದು ತಡೆ ಉಂಟು ಮಾಡಲಿಕ್ಕೆ ಅಷ್ಟೇ ಹೊರತು ಇದೆಲ್ಲ ಒಂದು ಸ್ಪ್ಲಿಂಟರ್ ಗ್ರೂಪ್ಸು. ಇದು ಎಲ್ಲ ಕಡೆ ಇರುತ್ತೆ. ಇದೇನು ದೊಡ್ಡ ವಿಷಯ ಏನಲ್ಲ. ಮತ್ತು ಡೆಮೋಕ್ರೆಟಿಕ್ ಸೆಕ್ಟ್ರಲ್ಲಿ ಅವನೊಂದೇ ಆಗಿರೋ ವ್ಯೂಗಳು ತಿಳಿಸ್ಕೊಳ್ಳೋಕ್ಕೆ ಇರುತ್ತೆ. ನಾವು ಜನಗಳಲ್ಲಿ ಮನವಿ ಮಾಡೋದೇನು ಅಂತಂತಂದರೆ, ಇದು ನಿಮ್ಮ ದಿನನಿತ್ಯದ ಸಮಸ್ಯೆ. ಈ ಸಮಸ್ಯೆಗೆ ಬಗ್ಗೆ ಹೋಗೊಟ್ಟು AOCD ಒಂದು ನಿರ್ಧಾರ ತೊಗೊಂಡಿದೆ ನಿಮ್ಮ ಪರವಾಗಿ. ದಯವಿಟ್ಟು ಕೋಆಪ್ರೇಟ್ ಮಾಡಿ, ನಿಮ್ಮ ಜೀವನಕ್ಕೋಸ್ಕರ ನೀವು ಕೋಆಪ್ರೇಟ್ ಮಾಡಿ. ಇಂಥ ಯಾವ ಸ್ಪ್ರಿಂಟರ್ ಗ್ರೂಪ್ಗಳೆಲ್ಲ ಮಾತುಗಳೆಲ್ಲ ಕೇಳ್ಕೊಳಕ್ಕೆ ಅವ್ರು ಯಾರೂ ಕೇಳಲ್ಲ, ಇವ್ರು ಯಾರೂ ಅಲ್ಲ. ಸುಮ್ಮನೆ ಎಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಬರ್ತಾರೆ. ಇವ್ರ ಬಗ್ಗೆ ನಾವು ಮತ್ತೊಂದು ಕಡೆ ಈಗ ವೈದ್ಯರು ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಬಟ್ ಅದನ್ನು ತೋರಿಸಲ್ಲ. ಮೆಡಿಕಲ್ಗಳಲ್ಲಿ ನಿಮಗೇನೆ ಗೊತ್ತು, ಕೆಲವೊಂದು ಬೇರೆ ಬೇರೆ ಮೆಡಿಸಿನ್ಗಳು ಕೊಡ್ತಾರೆ. ಇದರ ಬಗ್ಗೆ ಕೂಡ ನಿಮ್ಮ ತಂಡದವರು ಹೇಳ್ತಾ ಇದ್ರು. ಇದಕ್ಕೆ ಯಾವ ರೀತಿ ಕಡಿವಾಣ ಹಾಕಬೇಕು? ಮೇಡಮ್, ಈಗ ನಮ್ಮದೇನು ಪಾರಂಪರಿಕವಾದಂಥ ಏನು ನಮ್ಮ ಕೆಮಿಸ್ಟ್ಗಳಿದ್ದಾರೆ, ಇವತ್ತು ಸ್ವಾತಂತ್ರ್ಯ ಬಂದಾದಮೇಲೆ ನಾವು ಏನು 1948ರಿಂದ ನಾವೇನು ನಡ್ಸ್ಕೊಂಡು ಬಂದಿದ್ದೀವಿ, ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ಯಾವುದೂ ನ್ಯೂನತೆಗಳು ಬರೋದಿಲ್ಲ. ಅಕಸ್ಮಾತ್ ಅಂಥ ನ್ಯೂನತೆ ಯಾರಾದರೂ ಒಬ್ಬ ಜನಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿರೋ ಇದನ್ನು ನಾವು ಡಿಪಾರ್ಟ್ಮೆಂಟ್ಗೆ ಫುಲ್ ಪರ್ಮಿಷನ್ ಕೊಡ್ತೀವಿ. ಅವನ್ನ ಏನು ಬೇಕಾದ್ರೂ ನೀವು ಮಾಡಿ, ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿ, ಅವನ ಡಿ-ಫಾರ್ಮಾ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿರ್ತೀವಿ. ಇದೆಲ್ಲ ಆಗೋದು ಈ ಫಾರ್ಮಸಿಸಿಂದ. ಯಾಕೆ ಅಂತಂದರೆ ಅವನು ಏನು ಸ್ಟೋರೇಜ್ ಕಂಡೀಷನ್ ಇಟ್ಟಿರ್ತಾನೆ, ಎಲ್ಲೂ ಓಪನ್ ಮಾಡಿರ್ತಾನೆ, ಏನು ಅಂತಂದ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ. ಅವ್ನು ನಿಜವಾಗಿರೋ ಜೆನ್ಯೂನ್ ಮೆಡಿಸನ್ ಕೊಡ್ತಾನೆ. ನೀವು ಕೇಳಿರ್ಬೋದು ಒಂದು ಕಾಲದಲ್ಲಿ, ಈಗ ನಿಮಗೆ ಒಂದು ಪವರ್ ಶೂ ಇರ್ಬೋದು, ಇಲ್ಲ ಅಂತಂದರೆ ಲೋಟೋ ಶೂ ಇರ್ಬೋದು, ಇಲ್ಲ ಅಂತಂದರೆ ಯಾವುದಾದ್ರು ನಮ್ಮ ಈ ಶೂಸ್ ಎಲ್ಲ ಅವೆಲ್ಲನೂ ಡ್ಯೂಪ್ಲಿಕೇಟ್ ಆಗಿ ಅಮೆಝಾನ್ಗಳಿಂದ ಮತ್ತೊಂದಿಂದ ಬರ್ತದೆ. ಆ ಥರ ರೀಟೇಲ್ ಲೆವೆಲಿಂದ ಬರೋದಿಲ್ಲ. ದಿನೇಶ್ ಗುಂಡೂರಾವ್ ಕೂಡ ಮನವಿ ಮಾಡಿದ್ದಾರೆ, ಯಾರು ಕೂಡ ಬಂದ್ ಮಾಡಬೇಡಿ ಅಂತ. ಏನು ಹೇಳ್ತೀರಾ? ನೋಡಿ, ರಾಜ್ಯದ ಮಂತ್ರಿಗಳಾಗಿ ಅವರು ಮಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲ. ನಾವು ಜನಪರವಾಗಿ ಕೆಲಸ ಮಾಡ್ತಾ ಇರೋವಂಥವ್ರು, ಇವರಿಗಿಂತ ಜಾಸ್ತಿ ಜನಗಳ ಜೊತೆ ನಾವು ಇರೋವಂಥವ್ರು. ಅರ್ಥ ಆಯ್ತಲ್ಲ? ಅವರು ಈಗ ಅಧಿಕಾರದಲ್ಲಿದ್ದಾರೆ, ಅವ್ರು ಮನವಿ ಮಾಡಬೇಕು, ಮಾಡಿದ್ದಾರೆ. ನಾವು ಜನಗಳ ವಿರುದ್ಧವಾಗಿ ಕೆಲಸ ಮಾಡ್ತಿರೋವಂಥವ್ರಲ್ಲ. ನಮ್ಮ ಬೇಡಿಕೆಗಳಿದೆ, ನಮ್ಮ ಸಮಸ್ಯೆಗಳಿದೆ, ಅದಕ್ಕೆ ಸ್ಪಂದನೆ ಸಿಗದೇ ಇರೋದ್ರಿಂದ. ಮತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಮಿಸ್ಟ್ಗಳು ಯಾವತ್ತೂ ಬಂದ್ಗೆಲ್ಲ ಹೋಗಲ್ಲ. ಆಯ್ತಲ್ಲ? ಬಂದ್ಗೆ ಹೋಗ್ತಾ ಇದ್ದಾರೆ ಅಂತಂತಂದರೆ ಸಮಸ್ಯೆ ತುಂಬ ದೊಡ್ಡದಾಗಿದೆ ಅನ್ನೋದನ್ನು ಅವರೂ ಅರ್ಥ ಮಾಡ್ಕೋಬೇಕು, ಡಿಪಾರ್ಟ್ಮೆಂಟು ಅರ್ಥ ಮಾಡ್ಕೊಬೇಕು. ಡಿಪಾರ್ಟ್ಮೆಂಟವರು ಜನಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದು. ಬ್ಲಿಂಕಿಟ್ ಅನ್ನೋ ಒಂದು ಕಂಪ್ನಿಗೆ 50 ಲೈಸೆನ್ಸ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಈ ಥರ ಸ್ಯಾಂಕ್ಷನ್ಸ್ ಮಾಡಿದಾಗ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ವಾ? ಎಲ್ಲ ಗೊತ್ತಿರುತ್ತೆ, ಎಲ್ಲ ಗೊತ್ತು ಮಾಡ್ತಾರೆ. ಇವ್ರುಗಳೆಲ್ಲ ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ತಗೊಳ್ಬೇಕು. ಸರ್, ನೀವು ಹೇಳ್ತಾ ಇದ್ರಿ, ಈಗ ನಿಮ್ಮ ಬೇಡಿಕೆ ಏನು ಸರ್ ಸರ್ಕಾರಕ್ಕೆ? ಇಲ್ಲಿ ನಮ್ಮ ಬೇಡಿಕೆ ಏನಂದರೆ, ಈಗ ಕಾನೂನು ಪ್ರಕಾರ ಒಂದು ಮೆಡಿಕಲ್ ಸ್ಟೋರ್ ಲೈಸೆನ್ಸ್ ತೊಗೊಂಡ್ಮೇಲೆ ಪ್ರಿಸ್ಕ್ರಿಪ್ಷನ್ನು ಡಾಕ್ಟ್ರದು ತೊಗೊಂಡು ಅಂಗಡಿಗೆ ಬರಬೇಕು. ಆ ಕೊಡೋವಾಗ ಆ ಕ್ವಾಲಿಫೈಡ್ ಪರ್ಸನ್ನು ಡಿ-ಫಾರ್ಮಾ ಮಾಡಿರೋರ ಇನ್ಸ್ಪೆಕ್ಷನಲ್ಲಿ ಮೆಡಿಸಿನ್ನು ಕೊಡಬೇಕಂತ ಕಾನೂನಿದೆ. ಇವತ್ತು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ನಾವು ಈ ಬ್ರ್ಯಾಂಡ್ಗೆ ಇನ್ನೊಂದು ಬ್ರ್ಯಾಂಡ್ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರಲ್ಲ, ನಮ್ಗೆ ಆ ಪರ್ಮಿಷನ್ನೇ ಇಲ್ಲ. ಇವತ್ತು ಆನ್ಲೈನಲ್ಲಿ ಏನಾಗಿದೆ, ಅಲ್ಲಿ QP ಇದಾನ ಇಲ್ವಾ ಗೊತ್ತಿಲ್ಲ. ಇದ್ದಾರೆ ಅಂತ ಸರ್ಟಿಫಿಕೇಟ್ ಇರುತ್ತೆ, ಆನ್ಲೈನ್ ವಿಷಯ ನಿಮಗೆ ಗೊತ್ತಲ್ವಾ, ನಾವೇನು ನೋಡಲ್ವಲ್ಲ. ಸೊ ಅಲ್ಲಿ ಇವರು ಆರ್ಡರ್ ಬುಕ್ ಮಾಡ್ತಾರೆ, ಮೆಡಿಸಿನ್ ಕಳಿಸ್ತಾರೆ, ಹೌದಾ? ಇದರಲ್ಲಿ ಏನಾಗಿದೆ, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಇದೆ, ಸೈಕೋಟ್ರೋಪಿಕ್ ಡ್ರಗ್ಸ್ ಇದೆ. ಇದೆಲ್ಲ ತುಂಬ ಕೇರ್ಫುಲ್ಲಾಗಿ ಡೋಸೇಜ್ ಬಳಸೋದಾಗಲಿ ತೊಗೊಳ್ಳೋದಾಗಲಿ ಡಾಕ್ಟ್ರ್ ಅಡ್ವೈಸ್ ತೊಗೊಂಡು, ಅದನ್ನು ಫಾರ್ಮಸಿಸ್ಟ್ ಹತ್ರ ಅಡ್ವೈಸ್ ತೊಗೊಂಡು ಬಳಸಬೇಕಾಗಿದೆ. ಈ ಆನ್ಲೈನಲ್ಲಿ ಬಂದಾಗ ಡಾಕ್ಟ್ರ್ ಅಡ್ವೈಸ್ ಇರಲ್ಲ, 1 ತಿಂಗಳಿಗೆ ಬರೆದಿದ್ರೆ 2 ತಿಂಗಳಿಗೆ ತೊಗೊಳ್ತಾರೆ. ಅದು ತೊಗೊಂಡ್ಮೇಲೆ ಅವರಿಗೆ ಆ ಹ್ಯಾಬಿಟ್ ಫಾರ್ಮಿಂಗ್ ಆಗುತ್ತೆ. ಇದೆಲ್ಲ ಸಮಾಜದಲ್ಲಿ ಈ ಡ್ರಗ್ ಅಡಿಕ್ಷನ್ನು, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸು, ಇದೆಲ್ಲ ಒಂದು ಮಿಸ್ಯೂಸ್ ಆಗ್ತಕ್ಕಂಥ ಒಂದು ಅವಕಾಶ ಇದೆ. ಇಷ್ಟೇ ಕಾನೂನು, ಇಷ್ಟೇ ಶಕ್ತಿ ಇದ್ದರೂ ಇವತ್ತೇ ಮಿಸ್ಯೂಸ್ ಆಗ್ತಾ ಇದೆ. ಇನ್ನು ಆನ್ಲೈನ್ ಕೊಟ್ಟಾಗ ಏನಾಗ್ಬೋದು ಅಂತ
ನಿಮ್ಮ ವಿವೇಚನೆಗೆ ಅಥವಾ ಜನಗಳ ವಿವೇಚನೆಗೆ ಬಿಡ್ತೀನಿ. ಇದು ಜನಗಳಿಗೇನೆ ಒಳ್ಳೆಯದು, ಆಮೇಲೆ ಸಮಾಜಕ್ಕೆ ಒಳ್ಳೆಯದು, ಯಂಗ್ಸ್ಟರ್ಸ್ಗೆ ಒಳ್ಳೆಯದು. ವಿತ್ ಪ್ರಿಸ್ಕ್ರಿಪ್ಷನ್ ಮೆಡಿಕಲ್ ಸ್ಟೋರಿಗೆ ಬಂದು ಚೆಕ್ ಮಾಡಿ ಮೆಡಿಸಿನ್ ತಗೊಳ್ಳೋದು ಒಂದು ಆರೋಗ್ಯಕರವಾದಂಥ ಒಂದು ವಿಚಾರ. ಸರ್, ಸಚಿವರಿಗೆ ಏನು ಬೇಡಿಕೆ ಇಡ್ತೀರಿ? ಯಾಕಂದ್ರೆ ಅವ್ರು ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಬೇಡಿಕೆ ಜನರಲ್ ಆಗಿ ಎಲ್ಲ ಇರತಕ್ಕಂಥ ಬೇಡಿಕೆ ಒಂದೇನೆ, ಏನಂದರೆ ಆನ್ಲೈನಲ್ಲಿ ಮಿಸ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು, ಸ್ಪೂರಿಯಸ್ ಡ್ರಗ್ಸ್ ಬರ್ತಾ ಇರ್ತಕ್ಕಂಥದ್ದು, ಅದನ್ನು ಹ್ಯಾಂಡಲ್ ಮಾಡಬೇಕಾಗಿರೋರು ಕರೆಕ್ಟಾಗಿರೋರು ಯಾರು ಹ್ಯಾಂಡಲ್ ಮಾಡ್ತಾರೆ ಏನು ಅನ್ನೋದು ಯಾರಿಗೂ ಏನೂ ಗೊತ್ತಾಗೋದಿಲ್ಲ. ಎಲ್ಲಿಂದನೋ ಔಷಧಿ ಬರ್ತದೆ, ಯಾರೋ ಕೊಡ್ತಾರೆ, ಈ ಥರ ಆಗಿರೋದ್ರಿಂದ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಏನು ಇದು ಕರೋನಾ ಟೈಮಲ್ಲಿ ರೂಲ್ಸ್ ಪಾಸ್ ಮಾಡಿದ್ರು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಜನರಿಗೆ ಕರೆಕ್ಟಾಗಿ ಔಷಧಿ ಕೊಡ್ತಕ್ಕಂಥ ಜಾಗದಲ್ಲಿ ಅದನ್ನು ಕೊಡಬೇಕು. ಲೈಸೆನ್ಸ್ಡ್ ಅವ್ರ ಹತ್ರದಿಂದ ಔಷಧಿ ತಗೊಳ್ಳಿ, ಜನರು ಅವ್ರ ಆರೋಗ್ಯದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರ ಹತ್ರ ತಗೊಳ್ಳಿ ಅಂತ ಒಂದು. ಸರ್, ಈಗ ಸಾರಿಗೆ ನೌಕರರು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಬೇಡಿಕೆಯನ್ನು ಮುಂದಿಡ್ತಾ ಇದ್ದೀರಾ. ಸರ್ಕಾರ ಈಗ ಸರಿಯಾದ ರೀತಿ ಗಮನ ಹರಿಸ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸರ್ಕಾರದ ನಡೆ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಸರ್ಕಾರದ ಬಗ್ಗೆ ನಾವೇನು ಹೇಳೋಗಿಲ್ಲ. ನಾವೇನಂದರೆ ನಮಗೆ ಆಗಿರೋ ತೊಂದರೆನ ನಾವು ಹೇಳ್ಕೊಳ್ತಾ ಇದ್ದೀವಿ ಅಷ್ಟೇ. ಈಗ ನೀವು ಹೇಳ್ದಂಗೆ, ನಮ್ಮ ಅಧ್ಯಕ್ಷರು ಹೇಳ್ದಂಗೆ, ಮೆಡಿಕಲ್ ಶಾಪ್ನವ್ರು ಸಾಮಾನ್ಯ ಯಾವತ್ತೂ ಮುಚ್ಚೋದಿಲ್ಲ. ಬೆಳಗಾಗಲಿ ಸಾಯಂಕಾಲ ಆಗಲಿ ರಾತ್ರಿ ಆಗಲಿ ಒಬ್ಬರು ಇದ್ದೇ ಇದ್ದು ಸೇವೆ ಮಾಡ್ತಿದ್ದೀವಿ. ಈ ಆನ್ಲೈನಿಂದ ಸುಮಾರು ಚಿಕ್ಕ ಪುಟ್ಟ ಅಂಗಡಿಗಳವರು ಮುಚ್ಕೊಂಡು ಹೋಗ್ತಿದ್ದಾರೆ, ಅವ್ರ ಜೀವನ ಎಲ್ಲ ಹಾಳಾಗ್ತಿದೆ. ಅದು ಆಗಬಾರ್ದು. ಕಾನೂನು ರೀತಿಯಲ್ಲಿ ಎಲ್ಲ ಹೇಗೆ ಲೈಸೆನ್ಸ್ ಕೊಟ್ಟಿರೋದು ಅದ್ರ ಪ್ರಕಾರ ಔಷಧಿ ನಡೆಸ್ಕೊಂಡು ಹೋಗಲಿ ಅಂತ, ಔಷಧಿ ವ್ಯಾಪಾರ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ಬೋದು ಮೇಡಮ್. ನಿಮಗೆ ಎಷ್ಟು ಕಷ್ಟ ಆಗ್ತಾ ಇದೆ ಸರ್? ಸರ್ಕಾರದಿಂದ ಏನಾದರೂ ನಿಮಗೆ ಬೆನಿಫಿಟ್ ಇದೆಯಾ? ನಮಗೆ ಸರ್ಕಾರದಿಂದ ಏನೂ ಇಲ್ಲ ಮೇಡಮ್. ನಾವು ದುಡ್ಡು ಕಟ್ಟಿ ಲೈಸೆನ್ಸ್ ತೊಗೋಬೇಕು, ನಾವು ನಮ್ಮ ಬಂಡವಾಳ ಹಾಕ್ಕೊಂಡು ಅಂಗಡಿ ನಡೆಸಬೇಕು, ಬೇರೆ ಏನೂ ಇಲ್ಲ. ನಮಗೇನು ಸರ್ಕಾರದಿಂದ ಏನೂ ಬರೋಲ್ಲ ಅಷ್ಟೇ. ಓಕೆ, ಇದು ಜನಸಾಮಾನ್ಯರ ಮೇಲೆ ಎಷ್ಟು ಹೊರೆ ಆಗ್ಬೋದು ಸರ್? ಯಾಕಂದರೆ ಒಂದು ಮೆಡಿಕಲ್ಗೆ ಹೋಗಿ ಜ್ವರದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ಮೆಡಿಸಿನನ್ನು ಆಯಾಯ ಏನಾಗುತ್ತೆ ಆರೋಗ್ಯದಲ್ಲಿ ಗೊತ್ತಾಗಲ್ಲ. ಸೊ ನಾಳೆ ಜನರಿಗೆ ಎಷ್ಟು ಎಫೆಕ್ಟ್ ಆಗ್ಬೋದು? ಇಲ್ಲ, ಅದೇ ಅಧ್ಯಕ್ಷರು ಹೇಳಿದಾಗೆ ನಾಳೆ ಎಮರ್ಜೆನ್ಸಿ ಔಷಧಿಗಳು ಸಿಗುತ್ತೆ. ಅಂದರೆ ಹಾಸ್ಪಿಟಲ್ ಕೌಂಟರ್ಸ್ನಲ್ಲಿ ಎಲ್ಲ ಥರ ಔಷಧಿಗಳು ಸಿಗುತ್ತೆ. ಸೊ ಇಟ್ಕೊಂಡಿದ್ದಾರೆ. ಅದು ಮತ್ತು ನಾವು ಒಂದು 15-20 ದಿವಸನೇ ನಾವು ಬಂದ್ ಮಾಡ್ತೀವಿ ಅಂತ ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿದ್ರಿಂದ, ಟಿ ವಿನಲ್ಲಿ ನಿಮ್ಮ ಪೇಪರ್ನಲ್ಲೆಲ್ಲ ಹಾಕಿರೋದ್ರಿಂದ ಜನಗಳಿಗೆ ಅಷ್ಟು ತೊಂದರೆ ಆಗಲ್ಲ ಮೇಡಮ್. ಅಷ್ಟು ಜನಸಾಮಾನ್ಯರು ಆತಂಕ ಪಡುವಂತಹ ವಿಚಾರ ಇಲ್ಲ? ಖಂಡಿತ ಏನೂ ಇಲ್ಲ, ಆತಂಕ ಪಡೋ ಇದೇ ಇಲ್ಲ. ಔಷಧಿಗಳು ಸಿಗುತ್ತೆ, ಅಂದರೆ ಹಾಸ್ಪಿಟ್ಲ್ ಕೌಂಟರ್ ಸಿಗುತ್ತೆ. ಮತ್ತು ಈಗ ನಿಮಗೆ ತಿಳಿದಂಗೆ BP ಶುಗರ್ ಇರೋ ಪೇಷಂಟ್ಸು ಒಂದು ತಿಂಗಳದ್ದು ಮುಂಚೆನೇ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಏನೂ ತೊಂದರೆ ಆಗಲ್ಲ ಮೇಡಮ್. ಸರ್, ಈಗ ಇದರಿಂದ ಜನಸಾಮಾನ್ಯ ನಿಮಗೇನೆ ಗೊತ್ತು, ನಿಮಗೆ ಪ್ರತಿದಿನ ವಹಿವಾಟುಗಳಾಗುತ್ತೆ. ಒಬ್ಬರಲ್ಲ ಒಬ್ಬರು ಮೆಡಿಕಲ್ ಆಗಿರ್ಬೋದು ಆನ್ಲೈನಲ್ಲಿ ತಗೋತಾರೆ. ಸೊ ಜನಸಾಮಾನ್ಯರಿಗೆ ಏನು ಕಿವಿ ಮಾತು ಹೇಳ್ತೀರಾ? ಜನಸಾಮಾನ್ಯರಿಗೆ ಏನು ಹೇಳೋದಂದರೆ, ನೀವು ಆದಷ್ಟು ಈ ತಿನ್ನೋ ವಸ್ತುಗಳನ್ನು ಮತ್ತು ಮೆಡಿಸನ್ನ ಆನ್ಲೈನಲ್ಲಿ ತರಿಸ್ಬೇಡಿ ಅಂತ ಹೇಳ್ತೀನಿ ಈ ಟೈಮ್ನಲ್ಲಿ. ಯಾಕಂದರೆ ಆನ್ಲೈನಲ್ಲಿ ಬರೋ ಔಷಧಿಗಳು ಯಾವ ಕಂಡೀಷನ್ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ನೀವೇ ನೋಡಿದ್ದೀರಾ, ಈಗ ಯಾವುದಾನ ಒಂದು ಮೆಡಿಸನ್ ನಾವು ಆರ್ಡರ್ ಮಾಡಿದ್ರೆ ಅವನು ಅಪಾರ್ಟ್ಮೆಂಟಲ್ಲಿ ವಾಚ್ಮ್ಯಾನ್ ಹತ್ರ ಕೊಟ್ಟೋಗ್ತಾನೆ, ಸೆಕ್ಯೂರಿಟಿ ರೂಮಲ್ಲಿ ಕೊಟ್ಟೋಗ್ತಾನೆ. ನೀವು ತೊಗೊಳ್ಳೋದು ಸಾಯಂಕಾಲ. ಆ ಸಾಯಂಕಾಲ ಅವನು ಎಲ್ಲಿ ಮೂಲೆಯಲ್ಲಿ ಬಿಸಾಕಿರ್ತಾನೋ, ಹೇಗೆ ತಂದಿರ್ತಾನೋ ಅದೇನೂ ಆಗೋದಿಲ್ಲ. ಅದೇ ನೀವು ನಮ್ಮ ಔಷಧಿ ಅಂಗಡಿಗೆ ಹೋದರೆ ಆವಾಗ ತೆಗೆದು ಕೊಟ್ಟು ಇದು ಮಾಡ್ತಾನೆ. ಇದು ತೊಂದರೆ ಆಗುತ್ತೆ ಸರ್. ಈಗ ಆನ್ಲೈನ್ ಎಲ್ಲರೂ ಕೂಡ ಬ್ಲಿಂಕಿಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಒಂದೊಂದು ಆ್ಯಪ್ಗಳು ಒಂದೊಂದು ಡಿಸ್ಕೌಂಟ್ ಕೊಡ್ತಾ ಇರುವಂಥದ್ದು. ಸೊ ಇದರಲ್ಲಿ ನೀವು ಪ್ರತಿಯೊಬ್ಬರು ಕೂಡ ಆನ್ಲೈನಲ್ಲಿ ಖರೀದಿ ಮಾಡಲೇಬಾರ್ದು ಅಂತ ಹೇಳೋದು ಏನು ಹೇಳ್ತಾರೆ? ಜನರೀಗ ಮನೆಯಲ್ಲೇ ಕೂತ್ಕೊಂಡು ಡಿಸ್ಕೌಂಟ್ನ ಕೂಡ ನೋಡ್ತಾರೆ. ಎಲ್ಲಿ ಮೆಡಿಕಲ್ಗೆ ಹೋಗಿ ವಾಕಿಂಗ್ ಮಾಡೋ ಬದಲು ಇಲ್ಲಿ ಡಿಸ್ಕೌಂಟಲ್ಲಿ ಸಿಗುತ್ತಲ್ವಾ ಅಂತ. ಇದೇನಾಗಿದೆ, ಆನ್ಲೈನಲ್ಲಿ ತೊಗೊಳೋದ್ರಿಂದ ಈ ಜನಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅದು ಜನಗಳು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಬಿಕಾಸ್ ಡಯಾಬಿಟಿಕ್ ಆಗ್ಬೋದು ಅಥವಾ ಕಾರ್ಡಿಯಾಕು. ಡಯಾಬಿಟಿಕಲ್ಲಿ ಇಂಜೆಕ್ಟಬಲ್ಸ್ ಎಲ್ಲನೂ ಕೋಲ್ಡ್ ಸ್ಟೋರೇಜಲ್ಲೇ ಇಟ್ಟು ಅದನ್ನು ನಾವು ಉಪಯೋಗಿಸ್ಬೇಕಾಗುತ್ತೆ. ಈ ಕಾರ್ಡಿಯಾಕಲ್ಲಿ ಕೆಲವು ಡ್ರಗ್ಸು ಕೋಲ್ಡ್ ಸ್ಟೋರೇಜಲ್ಲೇ ಇಡಬೇಕಾಗುತ್ತೆ. ಸೊ ಹಂಗಾಗಿ ಅದನ್ನು ಬ್ಲಿಂಕಿಟ್ ಆಗಲಿ ಅಮೆಝಾನ್ ಆಗಲಿ ಅವರು ಕೋಲ್ಡ್ ಸ್ಟೋರೇಜಲ್ಲಿ ಸಪ್ಲೈ ಮಾಡೋದೇ ಇಲ್ಲ. ಅವರೇನಿದ್ರು ಅವ್ರು ಕ್ಯಾರಿ ಮಾಡ್ತಾರೆ, ಕನ್ಸರ್ನ್ ಪೀಪಲ್ಗೆ ಮನೆಗೆ ಅಥವಾ ಅವರು ಅಪಾರ್ಟ್ಮೆಂಟ್ಸ್ಗಳಿಗೆ ತಂದು ಕೊಡ್ತಾರೆ. ಅವ್ರಿಗೆ ನಂಬರ್ ಆಫ್ ಅವರ್ಸ್ ಅಂತೇಳಿರುತ್ತೆ ಸ್ಟೋರೇಜ್ಗೆ, ಅದನ್ನು ಅವರು ಮೇಂಟೈನ್ ಆಗಿರೋದಿಲ್ಲ. ಆದರೆ ನಾವು ಮೆಡಿಕಲ್ ಶಾಪ್ಸಿಗೆ ಬಂದರೆ ನಾವು ಅದನ್ನ ಕಂಪ್ಲೀಟ್ ಕೋಲ್ಡ್ ಸ್ಟೋರೇಜ್ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಪೇಷಂಟ್ ಕೈಗೆ ಹಂಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ಪ್ರಿಸ್ಕ್ರಿಪ್ಷನ್ ನೋಡಿಬಿಟ್ಟು ಅದನ್ನು ನಾವು ಸೇಲ್ ಮಾಡ್ತೀವಿ. ಸೊ ಇಂಟರ್ನ್ ಅದು ಕರೆಕ್ಟಾಗಿ ಸ್ಟೋರೇಜ್ ಮೇಂಟೈನ್ ಮಾಡೋದಕ್ಕೆ ಅವ್ರಿಗೆ ಯಾವ ಥರ ಇರಬೇಕು ಮಾಡಬೇಕು ಅಂತೆಲ್ಲ ಹೇಳಿ ಕಳಿಸ್ತೀವಿ. ಇಲ್ಲೇನಾಗುತ್ತೆ, ಬೇರೆಯವರಾದರೆ ಬ್ಲಿಂಕಿಟ್ ಆಗಲಿ ಅಮೆಝಾನ್ ಅವರಾಗಲಿ ಜಸ್ಟ್ ಈಸ್ ಎ ಸೇಲ್ಸ್ ಬಾಯ್, ಅವ್ರಿಗೇನು ಗೊತ್ತಿರಲ್ಲ. ಅಲ್ಲಿ ಯಾರೋ ಕೊಡ್ತಾರೆ, ಇವನು ತೊಗೊಂಡು ಬರ್ತಾನೆ, ಬಿಲ್ ಕೊಡ್ತಾನೆ, ದುಡ್ಡು ಇಸ್ಕೊಳ್ತಾನೆ, ಹೋಗ್ತಾನೆ. ಅದರಿಂದ ಸೊ ಕಸ್ಟಮರ್ಗೆ ಅಂದರೆ ಪೇಷಂಟ್ಗೆ ಮತ್ತು ಇರ್ತಕ್ಕಂಥ ಇವ್ರಿಗೆ ಕೆಮಿಸ್ಟ್ಗೆ ಇರ್ತಕ್ಕಂಥ ಒಂದು ಬಾಂಧವ್ಯನ ಅವರು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅದರಿಂದ ಅದು ಆರೋಗ್ಯಕರವಾಗಿರೋದಿಲ್ಲ. ಹಾಗಾಗಿ ನನ್ನ ಮನವಿ ಏನಂದರೆ, ಆ್ಯಸ್ ಎ ಕೆಮಿಸ್ಟ್ ಫೆಟರ್ನಿಟಿಯಿಂದ ದಯವಿಟ್ಟು ಎಲ್ಲ ಗ್ರಾಹಕರು
ಔಷಧಿಗಳನ್ನು ನೀವು ಅಂಗಡಿಗಳಿಗೆ ಹೋಗಿ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿ ಅಂತ ಕಳಕಳಿಯ ಮನವಿ ಇದೆ ಮೇಡಮ್ ನಮ್ಮ ಸಂಘದಿಂದ. ಸರ್, ಈಗ ಎಷ್ಟು ಜನ ನೀವೀಗ ಹೇಳಿದ್ರೆ ಆನ್ಲೈನಿಂದ ಏನಾದರೂ ಸಮಸ್ಯೆ ಆಗಿರುವಂಥ ಉದಾಹರಣೆಗಳಿದೆಯಾ? ಮೇಡಮ್ ಭಾಳಷ್ಟಿದೆ. ಅದು ನಾವು ಕೆಲವೆಲ್ಲ ನಮ್ಮ ಮೆಂಬರ್ಸೇ ಅದನ್ನು ಡ್ರಗ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ ಈಗಾಗಲೇ. ರೀಸನ್ ಏನಂದರೆ ಈಗ ನಾರ್ಕೋಟಿಕ್ ಡ್ರಗ್ಸು ಮತ್ತು ಶೆಡ್ಯೂಲ್ಡ್ H&N1 ಇವೆಲ್ಲ ಪ್ರಿಸ್ಕ್ರಿಪ್ಷನ್ ಮುಖಾಂತರನೇ ಕೊಡಬೇಕು. ಪ್ರಿಸ್ಕ್ರಿಪ್ಷನ್ ಇಲ್ದಿರ ಈವನ್ ನಮ್ಮ ರೀಟೇಲ್ ಕೌಂಟರ್ಸಲ್ಲಿ ನಾವು ಕೊಡೋದಿಲ್ಲ. ನಾವೇನು ಪ್ರಿಸ್ಕ್ರಿಪ್ಷನ್ ಇಲ್ದಿ ಬಂದು ಕೇಳಿದ್ರೆ ಸರ್ ಡಾಕ್ಟರ್ ಹತ್ರಕ್ಕೆ ಬರ್ಸ್ಕೊಂಬಂದು ತೊಗೊಪ್ಪ ಅಂತ ಹೇಳ್ತೀವಿ. ಆಮೇಲೆ ನಾರ್ಕೋಟಿಕ್ ಡ್ರಗ್ಸು ನಾವೇನಾದರೂ ಕೊಟ್ಟರೆ ಅದಕ್ಕೆ ಸೇಲ್ ಬಿಲ್ ಕೊಡ್ತೀವಿ. ಆ ಬಿಲ್ ಕೊಟ್ಟಮೇಲೆ ಪ್ರಿಸ್ಕ್ರಿಪ್ಷನ್ ಮೇಲೆ ಆ ಡೇಟು ಮತ್ತು ಸೀಲ್ ಹಾಕ್ಬಿಟ್ಟು ಬಿಲ್ ನಂಬರಾಗಿ ಬರೆದು ಕೊಟ್ಟು ಕಳಿಸ್ತೀವಿ ಮೇಡಮ್. ಇದೆಲ್ಲನೂ ಒಬ್ಬ ಕ್ವಾಲಿಫೈಡ್ ಪರ್ಸನ್ D.Pharm B.Pharm ಹೋಲ್ಡರ್ ಯಾರಿರ್ತಾನೆ ಸರ್ಟಿಫೈಡ್ ಅವರೇ ವ್ಯವಸ್ಥೆಯಿಂದ ವ್ಯಾಪಾರ ಮಾಡ್ತಾರೆ ಮೇಡಮ್. ಅದಾದರೆ ಆನ್ಲೈನಲ್ಲಾದರೆ ಇವೆಲ್ಲ ಏನೂ ನಡೆಯೋದಿಲ್ಲ. ಅವರೇನು ಆನ್ಲೈನಲ್ಲಿ ಫೋನ್ ಮಾಡ್ತಾರೆ ಅಥವಾ ಆ್ಯಪಲ್ಲಿ ಬುಕ್ ಮಾಡ್ತಾರೆ, ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಇದರಿಂದ ಸ್ಪೂರಿಯಸ್ ಡ್ರಗ್ಸ್ ಕೂಡ ಇನ್ವಾಲ್ವ್ ಆಗುತ್ತೆ. ಸೊ ಇದರಿಂದ ಭಾಳ ಜನ ಇವ್ರಿಗೆ ಅಂದರೆ ಯುವತಿಯರಿಗೆ ಇದರಿಂದ ಭಾಳ ತೊಂದರೆ ಆಗುತ್ತೆ ಮೇಡಮ್. ಅವ್ರೇನು ಆರ್ಡರ್ ಮಾಡಿದ್ರೆ ಬರುತ್ತೆ. ನಿನ್ನೆ ಕೂಡ ಕೆಲವೊಂದು ವದಂತಿಗಳಿತ್ತು ಸರ್, ನಿಜವಾಗ್ಲೂ ಔಷಧಿಗಳ ಮೇಲಿನಂತಹ ಬೆಲೆ ಏರಿಕೆ ಆಗಿದೆಯಾ? ಇಲ್ಲ, ಆ ಥರ ಏನೂ ಆಗಿಲ್ಲ ಮೇಡಮ್. ಅದು ಯಾಕಂದ್ರೆ ಔಷಧಿ ಮೇಲೆ ಬೆಲೆ ಇರಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟು ಒಂದು ರಿಸ್ಟ್ರಿಕ್ಟೆಡ್ ಇದನ್ನು ಎತ್ತಿದ್ದಾರೆ. ಸೊ ಅದು NPP ಅಂತ ಹೇಳ್ಬಿಟ್ಟು ನ್ಯಾಷನಲ್ ಪ್ರೈಸಿಂಗ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ. ಸೊ ಅವರು ಪ್ರತಿಯೊಂದನ್ನು ಏನೇನು ಪ್ರಾಡಕ್ಟ್ಗೆ ಎಷ್ಟು ರೇಟ್ ಇಡಬೇಕು, MRP ಎಷ್ಟಿರಬೇಕು, ಕಂಪ್ನಿ ಮಾರ್ಜಿನ್ ಎಷ್ಟಿರಬೇಕು, ರಿಟೇಲರ್ ಹೋಲ್ಸೇಲ್ ಮಾರ್ಜಿನ್ ಎಷ್ಟಿರಬೇಕು, ಇದೆಲ್ಲ ಅವ್ರು ಫಿಕ್ಸ್ ಮಾಡಿದ್ದನ್ನು ನೋಡಿನೇ ಅವರು ಮಾರ್ಕೆಟಿಗೆ ಯಾವುದೇ ಕಂಪ್ನಿಯವರಾಗಲಿ ಬೇರೆಯವರಾಗಲಿ ಅದನ್ನು ಹೆಚ್ಚಿನ ಬೆಲೆಯಲ್ಲಿ ಮಾರಿದ್ರೆ ಅದೇನಾದರೂ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಯಾರಿಗಾದರೂ ಸಿಕ್ಕಾಕೊಂಡ್ರೆ ಅವ್ರಿಗೆ ಖಂಡಿತವಾಗ್ಲೂ ಕಾನೂನಿನ ಪ್ರಕಾರ ಆ್ಯಕ್ಷನ್ ತೊಗೊಳ್ತಾರೆ ಮೇಡಮ್ ಅವರು. ಈಗ ಮ್ಯಾಮ್, ಪೆಟ್ರೋಲು ಡೀಸೆಲ್ಗಳು ಕೂಡ ಇವತ್ತು 90 ಪೈಸೆ ಇವತ್ತು ಏರಿಕೆ ಆಗಿರುವಂಥದ್ದು. ಮತ್ತೊಂದು ಕಡೆ ಸಾರಿಗೆ ನೌಕರರ ಬೇಡಿಕೆಗೋಸ್ಕರ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಹಾಗೆಯೇ ನಾಳೆ ಔಷಧಿಗಳು ಕೂಡ ಸಿಗಲ್ಲ, ಅವರ ಕೆಲವೊಂದು ಬೇಡಿಕೆಗಳು. ಏನು ಹೇಳ್ತೀರಾ ಸರ್ಕಾರದ ನಡೆ ಬಗ್ಗೆ? ಸರ್ಕಾರದಲ್ಲಿ ನಾಲಾಯಕ ರಾಜಕಾರಣಿಗಳು ರಾಜ್ಯವನ್ನು ರೂಲ್ ಮಾಡಬೇಕಾದ್ರೆ ಹೆಂಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಪ್ರಶ್ನೆ. ನಾನು ಹಾಕುವ ಬ್ರಾಯಿಂದ ಹಿಡಿದು ನಾನು ಹಾಕೋ ಒಳ ಉಡುಪಿನ ಟ್ಯಾಕ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂತಂದರೆ ಜನಸಾಮಾನ್ಯರಿಗೆ ಏನು ಬೇಕು ಅಂತ ಗೊತ್ತಾಗುವಂಥ ಅಷ್ಟು ಕನಿಷ್ಠ ಒಂದು ನಾಲೆಜ್ ಇರಲ್ವೇನ್ರಿ ರಾಜಕಾರಣಿಗಳಿಗೆ? ನಿಮಗೆ ಗೊತ್ತು ಗ್ಯಾಸ್ ಎಷ್ಟು ಬೆಲೆ ಆಗ್ತಾ ಇದೆ, ನಾವು ತೆಗೆದುಕೊಳ್ಳುವಂಥ ಮೆಡಿಸನ್ಗೆ ಎಷ್ಟು ಬೆಲೆ ಆಗ್ತಾ ಇದೆ, ಅದು ಪ್ಲಸ್ ಅದಕ್ಕೆ ಟ್ಯಾಕ್ಸ್ ಆಗ್ತಾರಂಥದ್ದು ಅದು ಒಂದು ಕಡೆ. ಮತ್ತು ಊಟ ಮಾಡುವಂಥ ಪ್ರಕ್ರಿಯೆ ನೋಡಬೇಕಾದ್ರೆ ಒಂದು ಹೋಟ್ಲಿಗೆ ಹೋದರೆ 100 ರೂಪಾಯಿ ಮಸಾಲೆ ದೋಸೆಗೆ ಅಂತಂದರೆ ಆದಮೇಲೆ 20-25 ರೂಪಾಯಿ ಟ್ಯಾಕ್ಸ್ ಹಾಕುವಂಥದ್ದು. ನಾವು ಎಲ್ಲಿ ಹೋಗ್ಬೇಕು ಜನಸಾಮಾನ್ಯ? ನಾನು ಕೇಳ್ತಿದ್ದೀನಿ, ನಾವು ಈ ಥರ ಕಳ್ಳ ರಾಜಕಾರಣಿಗಳ ಥರ ನಾವು ಶ್ರೀಮಂತರು ಖಂಡಿತ ಅಲ್ಲ. ನಾವು ಬೀದಿಯೆಲ್ಲ ಬದುಕನ್ನು ಮಾಡ್ತಾ 1 ರೂಪಾಯಿಗೆ 2 ರೂಪಾಯಿಗೆ 3 ರೂಪಾಯಿ 5 ರೂಪಾಯಿ ವ್ಯಾಲ್ಯೂ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆ ಮೂಲಕ ಜೀವನವನ್ನು ಸಾಗಿಸಿರುವಂಥ ಜನಗಳು ನಾವಿರಬೇಕಾದ್ರೆ ಸೊ ಆ ಜನಗಳಿಗೂ ಮತ್ತು ಸೊ ಅದಕ್ಕೆ ಇಟ್ಸ್ ಕಾಲ್ಡ್ ಇದು ವರ್ಗ ತಾರತಮ್ಯ ಅಂತ ನಾವು ಹೇಳ್ತೀವಿ. ಸೊ ಆ ಥರ ವರ್ಗ ತಾರತಮ್ಯ ಮಾಡುವಂಥ ಇಂಥ ಜನಗಳ ಮಧ್ಯೆ ಹೇಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ? ಐ ಥಿಂಕ್ ದೇರ್ ಆಲ್ ಅನ್ಫಿಟ್ ಟು ರೂಲ್ ದಿಸ್ ಎಂಟೈರ್ ನೇಷನ್ ಅಂತ ನಾನು ಹೇಳ್ತೀನಿ. ಈಗ ಯುದ್ಧ ಯಾರಿಗೆ ಬೇಕಾಗಿತ್ತು? ಯುದ್ಧ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿ ನಮ್ಮ ಶಿಕ್ಷಣ ಬೇಕು, ಉದ್ಯೋಗ ಬೇಕು, ಒಂದು ಒಳ್ಳೆ ವಾತಾವರಣ ಬೇಕು, ಮೂಲಭೂತ ಸೌಕರ್ಯ ಬೇಕು ಅಂತ ನಾವು ಕೇಳ್ತಾ ಇರಬೇಕಾದ್ರೆ ಸೊ ಇದನ್ನೆಲ್ಲ ಮಾಡೋದು ಬಿಟ್ಟು ಸುಮ್ಮನೆ ನೀವು ಬರೀ ಪ್ರೈಸ್ನ ಹೈಕ್ ಮಾಡ್ತಾ ಹೋಗ್ತಾರೆ. ಸಿಲಿಂಡ್ರ್ ನೋಡಿ, 915 ರೂಪಾಯಿ 20 ರೂಪಾಯಿ ಅಂತ ಸಿಲಿಂಡ್ರು ಈಗ ನೋಡಿ ದುಪ್ಪಟ್ಟು 3000 4000 5000 ಬ್ಲ್ಯಾಕಲ್ಲಿ ಮಾಡ್ತೀರಿ ಅಂತಂದರೆ ಏನಾಗಬೇಕು ಪರಿಸ್ಥಿತಿ ಅಂತ. ಸೊ ವೆರ್ ಇಸ್ ದ ಸಿಸ್ಟಮ್ ಆಫ್ ಜಸ್ಟಿಸ್? ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಏನು ಮಾಡ್ತಾ ಇದ್ದಾರೆ? ಸರ್ಕಾರಗಳು ಏನು ಮಾಡ್ತಾ ಇದ್ದಾರೆ? ಸೊ ಇಂಥ ನಿಮ್ಮ ನೋಷನಲ್ಲಿ ನಿಮ್ಮ ನೋಷನ್ಗೆ ನಮ್ಮಂಥ ಬಡಪಾಯಿಗಳು ದಮನ ಆಗೋದು ಅದು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲದಿರುವಂಥ ಮಾತಾಗಿರ್ತದೆ. ಈಗ ನೀವು ಹೇಳಿದ್ರೆ ಗ್ಯಾಸ್ ಇದ್ದು ಕೂಡ ಬೆಲೆ ಏರಿಕೆ, ಮತ್ತೊಂದು ಕಡೆ ಆಟೋದವ್ರದ್ದು ಕೂಡ ಪಾಪ ಜೀವನ ಕೇಳೋಕೆ ಸಾಧ್ಯ ಇಲ್ಲ. ಈಗ ಔಷಧಿ ಕೂಡ ನಾಳೆ ಬಂದಾಗುತ್ತೆ, ಅವ್ರದ್ದು ಕೂಡ ಕೆಲವೊಂದು ಬೇಡಿಕೆ ಇರುವಂಥದ್ದು. ಸೊ ಏನು ಹೇಳ್ತೀರಾ? ಮುಷ್ಕರಗಳು ಮಾಡೋದು ತುಂಬ ಮುಖ್ಯ. ಯಾಕೆ ಮಾಡಬೇಕು ಅಂದರೆ ಸರ್ಕಾರಗಳ ಆ ಧೋರಣೆಗಳ ವಿರುದ್ಧವಾಗಿ ನಾವು ಸೆಳೆಯೋದಕ್ಕಾಗಿ ಮಾಡೋ ಮುಷ್ಕರಗಳಿಗೆ ನಾವು ಸಂಪೂರ್ಣ ಬೆಂಬಲವಾಗಿ ನಿಂತ್ಕೊಳ್ತೀವಿ. ನಿಮಗೆಲ್ಲ ಗೊತ್ತು, ಆಟೋ ಓಡಿಸೋ ಜನ ಇರ್ಬೋದು, ರ್ಯಾಪಿಡೋ ಓಡಿಸೋ ಜನ ಇರ್ಬೋದು, ಟ್ಯಾಕ್ಸಿ ಓಡಿಸೋ ಜನ ಇರ್ಬೋದು, ಬೀದಿಯಲ್ಲಿ ಜೀವನ ಮಾಡೋ ಜನ ಇರ್ಬೋದು, ಕಾರ್ಮಿಕರು ಇರ್ಬೋದು, ಕೂಲಿ ಕಾರ್ಮಿಕರು, ಎಷ್ಟೆಲ್ಲ ನಾವು ಕಷ್ಟಪಡ್ತಾ ಹೋಗ್ತಾ ಇರ್ತೀವಿ. ಈ ಜನಗಳ ಬಗ್ಗೆ ಮನಸ್ಸು ಅವ್ರು ಏನಿಲ್ಲ ಒಂದಿನ ಬಂದು ನಮ್ಮ ಜೊತೆ ಇರಲಿ ಬಿಡ್ರಿ. ಈ ಹೂ ಕೊಟ್ಟೋ ಜನ ಇರ್ಬೋದು, ತರಕಾರಿ ಮಾರೋ ಜನ ಇರ್ಬೋದು, ಬೆಡ್ಶೀಟ್ ಮಾರೋ ಜನ ಇರ್ಬೋದು, ಬಂದು ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಏನು ಕಷ್ಟಗಳು ನಮ್ಮದು ಅಂತೇಳಿ. ಈ ಕಷ್ಟಗಳ ಬಗ್ಗೆ ಇದು ತಿಳ್ಕೊಳ್ದೇ ಇದ್ದಾಗ ಇನ್ನು ಹೆಂಗೆಲ್ಲ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ? ಸೊ ಈಗ ನಾನು ಹೇಳ್ತೀನಿ, ಗ್ಯಾಸ್ ಬೆಲೆ ಅಷ್ಟಿದೆ ಅಂತ ಹೆಂಗೆ ಊಟ ಮಾಡಬೇಕು? ಒಲೆ ಮಾಡಬೇಕು, ಸೌದೆಗೆಲ್ಲ ನೆಂದೋಗಿದೆ ಮಳೆ ಬಂದು, ಏನು ಮಾಡ್ತೀರಿ? ಸೊ ಅದಕ್ಕೆ ನಾವು ಹೇಳ್ತೀವಿ, ನೀವೆಲ್ಲ ಇದು ಕೆಳಗಿಳಿರಿ, ನಾವು ಅಲ್ಲಿ ಕೂತ್ಕೊಂಡು ನಾವು ಆಳು ತೋರಿಸ್ತೀವಿ ನಾವೇನು ಅಂತ. ಈಗ ನೋಡಿ, ನಮ್ಮ ದೇಶದಲ್ಲಿ ನಿಜವಾಗ್ಲೂ ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರು ಇವತ್ತಿನ ದಿವಸ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗಿದೆ.
ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಇಂಥ ಬಡವರು ಮತ್ತು ನಿರ್ಗತಿಕರು, ವ್ಯಾಪಾರರು ಮತ್ತು ಕೂಲಿ ಕಾರ್ಮಿಕರ ಬಗ್ಗೆ ಒಳ್ಳೊಳ್ಳೆ ಸ್ಕೀಮ್ಗಳನ್ನ ತೊಗೊಂಡು ಬಂದು ಒಳ್ಳೊಳ್ಳೆ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾಕೋ ನಮ್ಮ ಕರ್ನಾಟಕದಲ್ಲಿ ಬಡವರ ಬಗ್ಗೆ ತುಂಬ ನಿರ್ಲಕ್ಷ್ಯತೆ ಕಾಣ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬೇಗನೆ ಈ ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಂಡು ಇಂತಹ ಬಡವರ ಮತ್ತು ನಿರ್ಗತಿಕರು, ಇಂಥ ಕೂಲಿ ಕಾರ್ಮಿಕರ ಬಗ್ಗೆ ಎಚ್ಚರ ವಹಿಸಿ ಅವ್ರ ಪರವಾದಂಥ ಯೋಜನೆಗಳನ್ನ ತೊಗೊಂಡು ಬರಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ. ಸೊ ಹಂಗಾಗಿ ನಾನು ಒಂದು ಸಮುದಾಯದೊಳಗೆ ಏನು ಹೇಳ್ತೀನಿ ಅಂದರೆ, ಖಂಡಿತ ಈ ವಿಚಾರವಾಗಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು. ಇಲ್ಲ ಅಂತಂದರೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಆಲ್ರೆಡಿ ಎಲ್ಲರೂ ಬೀದಿಗಿಳಿತಾ ಇದ್ದಾರೆ, ಇವಾಗ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದಿಗಿಳಿದು ಹೋರಾಟ ಮಾಡೋ ಸಿದ್ಧತೆ ನಡೀತಾ ಇದೆ. ಎಸ್ಪೆಷಲಿ ಔಷಧಿಗಳು ಕೂಡ ಸಿಗಲ್ಲ ಅಂತ ಅವ್ರದ್ದು ಕೂಡ ಕೆಲವೊಂದು ಬೇಡಿಕೆ. ಔಷಧಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಮ್ಯಾಮ್. ಈಗ ಅವರ ಬೇಡಿಕೆಯನ್ನು ಕೇಂದ್ರ ಆಗಿರ್ಬೋದು, ರಾಜ್ಯ ಈಡೇರಿಸದೇ ಇದ್ದರೆ ಎಷ್ಟು ಸಮಸ್ಯೆ ಆಗ್ಬೋದು ಅಲ್ವಾ. ಔಷಧಿ ಅಂತ ಅಂದರೆ ನೋಡಿ, ಎಷ್ಟು ಬಡವರು ಸರ್ಕಾರಿ ಆಸ್ಪತ್ರೆಗಳ ಹತ್ರ ನೂರಾರು ಜನ, ಸಾವಿರಾರು ಜನ ಕಿಕ್ಕಿರಿದು ಇವತ್ತು ಮೆಡಿಷನ್ಸ್ಗಳಿಗೆ ನಿಂತಿರ್ತಾರೆ. ಹಾಸ್ಪಿಟ್ಲ್ಗಳಲ್ಲಿ ವೈದ್ಯಕೀಯ ಸೇವೆಗಳನ್ನ ಪಡ್ಕೊಳ್ಳೋಕ್ಕೆ ನಿಂತಿರ್ತಾರೆ. ಸೊ ನಾಳೆ ಕಂಪ್ಲೀಟಾಗಿ ಔಷಧಿಗಳು ಸಿಕ್ಕಲ್ಲ ಅಂತ ಅಂದರೆ ಅದನ್ನು ಇಮ್ಯಾಜಿನ್ ಕೂಡ ನೆನೆಸ್ಕೊಳ್ಳೋಕೆ ಕೂಡ ನನಗೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಮನಸ್ಸಿಗೆ ಕಷ್ಟ ಆಗ್ತಿದೆ. ಸೊ ಅಂಥವ್ರ ಪರಿಸ್ಥಿತಿ ನಾಳೆ ಹೇಗಿರುತ್ತೆ, ಎಷ್ಟು ಸಾವು ನೋವುಗಳು ಉಂಟಾಗ್ಬೋದು, ಏನೇನು ಅನಾಹುತಗಳಾಗ್ಬೋದು, ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಈ ದೇಶ, ನಮ್ಮ ಈ ರಾಜ್ಯ ಅಂತ ಹೇಳಿ ನನಗೂ ಕೂಡ ತುಂಬ ಬೇಸರ ಇದೆ. ಈಗ ಆಗಬಾರ್ದು, ಬೇಗ ಎಚ್ಚೆತ್ಕೊಳ್ಬೇಕು. ಸರ್ಕಾರ ಇರಲಿ, ಸರ್ಕಾರ ನಡೆಸುವಂಥ ಎಲ್ಲ ರಾಜಕಾರಣಿಗಳು ಕೂಡ ಈ ವಿಷಯವಾಗಿ ಎಚ್ಚೆತ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಈ ಮುಖಾಂತರ ತಿಳಿಸ್ತೀನಿ. ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದಿಂದ ನಾಳೆ ಒಂದು ದಿನದ ಔಷಧ ವ್ಯಾಪಾರಸ್ಥ ಸ್ಥಗಿತಗೊಂಡೈತಿ. ರಿಟೇಲ್ ಆ್ಯಂಡ್ ಹೋಲ್ಸೇಲ್ ಉದ್ದೇಶ ಈ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಇವು ವಿದೌಟ್ ಅಡ್ರೆಸ್ ಮೆಡಿಸಿನ್ ಸಪ್ಲೈ ಆಗ್ತಾವೆ. ಡಿಸ್ಕೌಂಟ್ ಅಂತೇಳಿ ನಾರ್ಕೋಟಿಕ್ಕು, ಆ್ಯಂಟಿಬಯೋಟಿಕ್ಸು ಮೆಡಿಸಿನ್ ಸಪ್ಲೈ ಮಾಡಕತ್ತಾರ. ಇದು ಆಗಬಾರ್ದು ಒಂದನೇದ್ದು. ಆಮೇಲೆ ಕೋವಿಡ್ ಟೈಮ್ದೊಳಗೆ ಒಂದು ಕಾನೂನು ಬಂತು 218 ಅಂತಂದು, ಅದು 2020ಕ್ಕೆ. ಅದನ್ನು ಮನೆಗೆ ಔಷಧ ತಲುಪಿಸುವಂಥ ಒಂದು ಆಗಲಿ ಟೈಮ್ನ ಕಾನೂನು. ಆ ಸಡಿಲಿಕ್ಕೆ ಅದನ್ನು ಕಂಪ್ಲೀಟ್ ಬಂದಾಗಬೇಕು. ಉದ್ದೇಶ ಇಷ್ಟ, ಈಗ ಜನರಿಗೆ ಆ್ಯಂಟಿಬಯೋಟಿಕ್ ರೆಸ್ಟ್ ಬಂದ್ಬಿಟ್ಟವು, ಅದನ್ನು ತಲುಪಿಸ್ಬೇಕಂತ ಸರ್ಕಾರ ನಮ್ಮ ಇಲಾಖೆ ಕಾನೂನು ಚೌಕಟ್ಟದೊಳಗೆ ತನ್ನ ಕಾರ್ಯ ಮಾಡ್ತಕ್ಕಂಥದ್ದು ಕೆಲಸ ನಡೆದೈತಿ. ಅದಕ್ಕೆ ಸಹಕಾರ ಕೊಡೋರು ಔಷಧ ವ್ಯಾಪಾರಸ್ಥರು. ನಾವೆಲ್ಲ ಅದಕ್ಕೆ ಸಹಕಾರ ಕೊಟ್ಟಿವಿ. ಆನ್ಲೈನ್ದೊಳಗೆ ನಾರ್ಕೋಟಿಕ್ಕು, ಆ್ಯಂಟಿಬಯೋಟಿಕ್ಸು ಸಪ್ಲೈ ಆಗಕತ್ತವೆ. ಅದನ್ನು ಬಂದ್ ಮಾಡ್ಬೇಕು, ಅವ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೇಕು. ಲೈಸೆನ್ಸ್ ಇರೋಂಗಿಲ್ಲ ಅವು, ಅದನ್ನು ಬಂದ್ ಮಾಡಿಸ್ಬೇಕು, ಅವ್ನು ಕ್ಯಾನ್ಸಲ್ ಮಾಡ್ಬೇಕಂತ ನಮ್ಮ ಹೋರಾಟ ಐತಿ ಇದು ಜಿಲ್ಲೆಯಾದ್ಯಂತ. ಆಮೇಲೆ ಇನ್ನೊಂದು ವಿಶೇಷವಾಗಿ, ನಾವು ಔಷಧ ಅಂಗಡಿ ಬಂದ್ ಮಾಡಿದ್ರು ಸಹಿತ ಎಮರ್ಜೆನ್ಸಿ ಯಾರಿಗಾರ ಬೇಕಂದ್ರೆ ಮೆಡಿಸಿನ್ನು ನಮ್ಮ ಸಂಘದ ಕಚೇರಿಯಲ್ಲಿ ನಾವು ನಂಬರ್ ಕೊಡ್ತೀವಿ. ಅದಕ್ಕೆ ನಾವು ಸಪ್ಲೈ ಮಾಡೋಕ್ಕೆ ತಯಾರಿದ್ದೀವಿ. ಯಾರಿಗೇನಾರ ಮೆಡಿಸಿನ್ ನಮಗೆ ಅರ್ಜೆಂಟ್ ಬೇಕಂದ್ರೆ 9620161807 ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ನಾವು KCDA ಕರ್ನಾಟಕ ಔಷಧ ವ್ಯಾಪಾರಸ್ಥರ ಸಂಘ, AIOCD ಆಲ್ ಇಂಡಿಯಾ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್, ಗದಗ ಡಿಸ್ಟ್ರಿಕ್ಟ್ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ದೇಶಾದ್ಯಂತ ನಾವು ಅಂಗಡಿ ಬಂದ್ ಮಾಡ್ತೀವಿ. ಸುಮಾರು ಗದಗದೊಳಗೆ 500 ಅಂಗಡಿ ರಿಟೇಲ್ ಆ್ಯಂಡ್ ಹೋಲ್ಸೇಲ್ ಸಂಪೂರ್ಣ ಸ್ಥಗಿತ ಆಗ್ತಾವೆ. ಎಮರ್ಜೆನ್ಸಿ ಮೆಡಿಸಿನ್ಸ್, ಎಮರ್ಜೆನ್ಸಿ ಅಂದರೆ ಆಕ್ಸಿಡೆಂಟ್ ಇರಲಿ, ಸ್ನೇಕ್ ಪಾಯ್ಸನ್ ಇರಲಿ, ಬೈಟ್ ಇರಲಿ, ಏನಾರ ಪಾಯ್ಸನ್ ಇದ್ದಿರಲಿ, ಯಾರ್ದಾದ ಪೇಷಂಟ್ ಸೀರಿಯಸ್ನೆಸ್ ಇರಲಿ, ಅವಕ್ಕೆಲ್ಲ ನಾವು ಸಪ್ಲೈ ಮಾಡೋಕ್ಕೆ ನಮ್ಮ ಟೀಮ್ ರೆಡಿ ಐತಿ. ನಾವು ಸಪ್ಲೈ ಮಾಡ್ತೀವಿ. ನಾಳೆ ಒಂದು ದಿನ ಈ ಕಾನೂನು ಏನಾರ ಅವರು ಸರ್ಕಾರದವರು ಕಣ್ಮುಚ್ಚಿ ಕುಂತ್ಕೊಂಡ್ರೆ ಇದು ಉಗ್ರ ಪ್ರತಿಭಟನೆ ದೇಶಾದ್ಯಂತ ಹೋಗುತ್ತೆ. ನಾಳೆ ದಿನಾಂಕ 20 ದೇಶಾದ್ಯಂತ ಔಷಧ ವ್ಯಾಪಾರಸ್ಥರು ಬಂದ್ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದ ಕಾರ್ಯದರ್ಶಿಯಾಗಿ ನಾಳೆ ಎಲ್ಲರಿಗೂ ಬಂದ್ ಮಾಡುವ ಕರೆಯನ್ನು ನಾವು ಕೊಟ್ಟಿದ್ದೀವಿ. ಉದ್ದೇಶ ಏನಂತಂದ್ರೆ, ಆನ್ಲೈನ್ ಮಾರ್ಕೆಟಿಂಗ್ ಬಂದ್ ಆಗಬೇಕು. ನಮ್ಮ ಮೆಡಿಕಲ್ ಸ್ಟೋರ್ದಲ್ಲಿ ಚೀಟಿ ಇಲ್ಲದೆ ನಾವು ಕೊಡಬೇಡ ಅಂತಂದು ನಮಗೆ ಮ್ಯಾಲಿಂದ ಆರ್ಡ್ರ್ ಇರ್ತದೆ. ಅವ್ರಿಗೆ ಯಾವುದೇ ಥರನಾದ ಡಾಕ್ಟರ್ ಚೀಟಿ ಇಲ್ಲದೆ ಮೆಡಿಸಿನ್ ಸಪ್ಲೈ ಮಾಡ್ತಾರೆ. ಮತ್ತು ಅದು ಕ್ವಾಂಟಿಟಿ ನೀವು ಬೇಕಾದಷ್ಟು ತರಿಸ್ಬೋದು. ಆ ನಮೂನಿ ಅವ್ರಿಗೆ ಆರ್ಡ್ರ್ ಕೊಡ್ತಾರೆ, ನಮಗೆ ಕ್ವಾಂಟಿಟಿ ಹೇಳ್ತಾರೆ. ಈ ರೀತಿ ಇರೋದ್ರಿಂದ ಇದು ಯಾಕೆ ಆನ್ಲೈನ್ ಬಂತು ಅಂದ್ರೆ, ಕೋವಿಡ್ ಟೈಮ್ನಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಮತ್ತು ಕೋವಿಡನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರದವರು ಅದಕ್ಕೊಂದು ಆರ್ಡ್ರ್ ಕೊಟ್ಟರು. ಅದು ಅದೇ ಕಂಟಿನ್ಯೂ ಮಾಡ್ಕೊತ ಅವರು ಇನ್ನೂ ದುರುಪಯೋಗ ಮಾಡ್ಕೊತ ಬಂದಾರೆ. ಅದಕ್ಕೆ ಅದು ಆನ್ಲೈನ್ ಕೊಟ್ಟಂಥ ಲೆಟ್ರ್ ಹಿಂಪಡಿಬೇಕಂತಂದು ನಮ್ಮದು ನಾಳಿದು ಕೃಷಿ ಬಂದ್ ಮಾಡಬೇಕು. ಮತ್ತು ಚೈನ್ ಸಿಸ್ಟಮ್ನಲ್ಲಿ ಅತ್ಯಂತ ಡಿಸ್ಕೌಂಟ್ ಜಾಸ್ತಿ ಕೊಡೋದ್ರಿಂದ ವ್ಯಾಪಾರಕ್ಕೆ ನಮಗೂ ತೊಂದರೆ ಇರೋದ್ರಿಂದ ಸಾಮಾನ್ಯ ಜನರಿಗೂ ಅದು ಮಿಸ್ಯೂಸ್ ಆಗುತ್ತೆ ಆರೋಗ್ಯ ಮೇಲೆ. ಮತ್ತು ಈ ನಮ್ಮನ್ನು ಡಿಸ್ಕೌಂಟ್ ಕೊಡೋದ್ರಿಂದ ಕ್ವಾಲಿಟಿ ಡ್ರಗ್ಸ್ ಎಲ್ಲಿ ಬರ್ತದೆ ಅಂತಂದು ನಮ್ಮ ಉದ್ದೇಶ. ನಾವು ನಾಳೆ ದೇಶಾದ್ಯಂತ, ರಾಜ್ಯಾದ್ಯಂತ, ನಮ್ಮ ಜಿಲ್ಲಾದ್ಯಂತ ಎಲ್ಲ ತಾಲೂಕಿನಾಗೂ ಬಂದ್ ಮಾಡ್ತಾ ಇದ್ವಿ. ಸಾಂಕೇತಿಕವಾಗಿ ಜಿಲ್ಲಾ ಕಚೇರಿಗೆ ಹೋಗಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿನೂ ಆಲ್ರೆಡಿ ಕೊಟ್ಟಿವಿ. ನಾಳೆ ಮತ್ತೊಮ್ಮೆ ಕೊಟ್ಟು ನಾವು ಎಲ್ಲರನ್ನೂ ಬಂದ್ ಮಾಡುವ ಕರೆ ಕೊಟ್ಟಿವಿ.
ಮತ್ತೆ ಯಥಾ ಪ್ರಕಾರ ನಾಳಿಲ್ಲ ನಾಡ್ದಿಂದ ಮತ್ತೆ ಯಥಾ ಪ್ರಕಾರ ನಮ್ದು ಇರ್ತದೆ. ಮತ್ತು ಅವರು ವಿಡ್ರಾಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಅದು ಉಗ್ರ ಹೋರಾಟ ತೆಗೆದುಕೊಳ್ಳುತ್ತೇವೆ. ಇದಾಗಿತ್ತು ಜನಸಾಮಾನ್ಯರ ಅಭಿಪ್ರಾಯ. ಸರ್ಕಾರಕ್ಕೆ ಸಾಲು ಸಾಲು ಬಿಸಿಯಾಗಿ ಸರ್ಕಾರಕ್ಕೆ ಒಂದು ಬಿಸಿ ತಟ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಔಷಧಿಯವರು ಕೂಡ ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಹೈಕೋರ್ಟ್ ಸಾರಿಗೆ ಮುಷ್ಕರಕ್ಕೆ ತಡೆ ಕೊಟ್ಟಿರ್ಬೋದು, ಆದರೆ ಮುಂಬರುವಂತಹ ದಿನಗಳಲ್ಲಿ ಸಾರಿಗೆ ನೌಕರರು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಇನ್ನಾದರೂ ರಾಜ್ಯ ಆಗಿರ್ಬೋದು, ಕೇಂದ್ರ ಇವರ ಸಮಸ್ಯೆಗಳನ್ನು ಬಗೆಹರಿಸದೆ ಹೋದರೆ ಮುಂಬರುವಂತಹ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆಗಳು ಉಲ್ಬಣ ಆಗುವ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.